ಹೊಸ ವಿಡಿಯೋಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂತ ಅಂದ್ರೆ, ನೋಡಿ GPS ಲೊಕೇಶನ್ ಏನಿದೆಯಲ್ಲ, ಕರೆಂಟ್ ಲೊಕೇಶನ್, ಅದನ್ನ ನೀವು ಫೇಕ್ ಆಗಿ ಹೆಂಗ್ ಮಾಡೋದು ಅಂದ್ರೆ, ಎಕ್ಸಾಂಪಲ್ ಆಗಿ ನಾನು ಇವಾಗ ಬೆಂಗಳೂರಲ್ಲಿ ಇದ್ದೀನಿ. ಸೊ ಬೆಂಗಳೂರಲ್ಲಿರೋ ಕರೆಂಟ್ ಲೊಕೇಶನ್ ನಾನು ಅದನ್ನ ಮೈಸೂರಿಗೆ ಚೇಂಜ್ ಮಾಡ್ತೀನಿ. ಸೊ ನಾನು ಇವಾಗ ಯಾರು ಚೆಕ್ ಮಾಡಿದ್ರೆ ಅದನ್ನ ನನಗೆ ಮೈಸೂರು ಅಂತ ತೋರಿಸುತ್ತೆ. ಸೊ ಅದನ್ನ ಹೆಂಗ್ ಮಾಡೋದು, ಫೇಕ್ ಲೊಕೇಶನ್ ಹೆಂಗ್ ಸೆಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಫಸ್ಟ್ ನಿಮ್ ಫೋನ್ ಅಲ್ಲಿ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಳ್ಳಿ. ಸೊ ಪ್ಲೇ ಸ್ಟೋರ್ ಓಪನ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನೀವು ಒಂದು ಆಪ್ ನ ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ನಾನು ಸರ್ಚ್ ಬಾರ್ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಆಪ್ ನೇಮು GPS ಎಮ್ಯುಲೇಟರ್ ಅಂತ. ಸೊ GPS ಎಮ್ಯುಲೇಟರ್ ಅಂತ ಸರ್ಚ್ ಮಾಡಿ, ಓಕೆನಾ. ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ನೋಡಿ ಈ ತರ ಒಂದು ಆಪ್ ಬರುತ್ತೆ. ನೋಡಿ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ನೋಡಿ ಈ ತರ ಐಕಾನ್ ಇರುತ್ತೆ. ಸೊ ಈ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಬೇಕು. ಸೊ ನಾನು ಇವಾಗ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಲ್ ಆಗ್ತಾ ಇದೆ, ಓಕೆನಾ. ಸೊ ನೋಡಿ, ಈ ಆಪ್ ನನ್ನ ಫೋನ್ ಅಲ್ಲಿ ಇನ್ಸ್ಟಾಲ್ ಸಕ್ಸಸ್ಫುಲ್ ಆಗಿದೆ. ಸೊ ಓಕೆನಾ. ಸೊ ನಾನು ಹಾಗೆ ಬ್ಯಾಕ್ ಬಂದ್ಬಿಡ್ತೀನಿ. ನೋಡಿ, ಇವಾಗ ನನ್ನ ಆಪ್ ಓಪನ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಸೆಟ್ಟಿಂಗ್ಸ್ ಅಲ್ಲಿ ಒಂದು ಆಪ್ಷನ್ ನ ಎನೇಬಲ್ ಮಾಡ್ಬೇಕು. ಏನಂತ ಅಂದ್ರೆ ಡೆವಲಪರ್ ಮೋಡ್ ಅಂತ. ಸೊ ಅದನ್ನ ನೀವು ಎನೇಬಲ್ ಮಾಡ್ಬೇಕು. ಸೊ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನೀವು ನೋಡಿ, ಸೆಟ್ಟಿಂಗ್ಸ್ ಓಪನ್ ಮಾಡಬೇಕು. ಸೆಟ್ಟಿಂಗ್ಸ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಅಬೌಟ್ ಫೋನ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬಿಲ್ಡ್ ನಂಬರ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಅದ್ರ ಮೇಲೆ ನೀವು 7 ಟೈಮ್ಸ್ ಟ್ಯಾಪ್ ಮಾಡ್ಬೇಕು, ಓಕೆನಾ. ಸೊ 7 ಟೈಮ್ಸ್ ಟ್ಯಾಪ್ ಮಾಡಾದ್ಮೇಲೆ ನಿಮ್ಗೆ ನಿಮ್ಮ ಸ್ಕ್ರೀನ್ ಲಾಕ್ ಪ್ಯಾಟರ್ನ್ ಅಥವಾ ಪಿನ್ ಈ ತರ ಕೇಳುತ್ತೆ. ಅಂದ್ರೆ ನಿಮ್ ಸ್ಕ್ರೀನ್ ಲಾಕ್ ಕೇಳುತ್ತೆ. ಸೊ ಅದನ್ನ ಅನ್ಲಾಕ್ ಮಾಡಿ. ಅನ್ಲಾಕ್ ಮಾಡಿದ ತಕ್ಷಣ ನಿಮ್ಗೆ ನೋಡಿ, ಇಲ್ಲಿ ಡೆವಲಪರ್ ಮೋಡ್ ಹ್ಯಾಸ್ ಬಿನ್ ಎನೇಬಲ್ಡ್ ಅಂತ ಬರುತ್ತೆ. ಸೊ ನೀವು ಡೆವಲಪರ್ ಆಪ್ಷನ್ಸ್ ಏನಿರುತ್ತೆ ಅಲ್ವಾ, ಸೊ ಅದನ್ನ ನಿಮ್ ಫೋನ್ ಅಲ್ಲಿ ಎನೇಬಲ್ ಮಾಡ್ಕೊಬೇಕು. ಇದು ಇವಾಗ ನಾನು ಯೂಸ್ ಮಾಡ್ತಿರೋದು ಸ್ಯಾಮ್ಸಂಗ್ ಫೋನ್. ಸೊ ಈ ತರ ಆಪ್ಷನ್ ಇದೆ. ಆಲ್ಮೋಸ್ಟ್ ಎಲ್ಲಾ ಫೋನ್ ಗಳಿಗೂ ಈ ತರನೇ ಇರುತ್ತೆ. ಬಿಲ್ಡ್ ನಂಬರ್ ಮೇಲೆ ನೀವು 7 ಟೈಮ್ಸ್ ಟ್ಯಾಪ್ ಮಾಡಿದ್ರೆ ಎನೇಬಲ್ ಆಗುತ್ತೆ. ಬಟ್ ಆಗಿಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಫೋನ್ ಬ್ರ್ಯಾಂಡ್ ನ ಸರ್ಚ್ ಮಾಡ್ಬಿಟ್ಟು ಹೌ ಟು ಎನೇಬಲ್ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಸಾಕಷ್ಟು ವಿಡಿಯೋ ಬಂದ್ಬಿಡುತ್ತೆ. ನೀವು ಅದನ್ನ ನೋಡ್ಕೊಂಡು ಡೆವಲಪರ್ ಆಪ್ಷನ್ಸ್ ನ ಎನೇಬಲ್ ಮಾಡ್ಕೊಳ್ಳಿ. ಸೊ ಆಯ್ತಾ. ಸೊ ಒನ್ಸ್ ನೀವು ಎನೇಬಲ್ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ, GPS ಎಮ್ಯುಲೇಟರ್ ನ ನೀವು ಓಪನ್ ಮಾಡ್ಬೇಕು. ಸೊ ಇವಾಗ ನಾವು ಡೌನ್ಲೋಡ್ ಮಾಡಿದ್ವಲ್ಲ ಈ ಆಪ್ ನ, ಸೊ ಪ್ಲೇ ಸ್ಟೋರ್ ಇಂದ ಇದನ್ನ ನಾವು ಓಪನ್ ಮಾಡೋಣ, ಓಕೆನಾ. ಸೊ ಅದನ್ನ ಓಪನ್ ಮಾಡಕ್ಕಿಂತ ಮುಂಚೆ ನಾನು ನಿಮ್ಗೆ ಮ್ಯಾಪ್ಸ್ ಅಲ್ಲಿ ನಾನು ಎಲ್ಲಿದ್ದೀನಿ, ಯಾವ ಲೊಕೇಶನ್ ಅಲ್ಲಿ ಇದ್ದೀನಿ ಅಂತ ತೋರಿಸ್ಬಿಡ್ತೀನಿ, ಓಕೆನಾ. ಸೊ ನೋಡಿ, ನನ್ನ ಲೊಕೇಶನ್ ಇವಾಗ ಬೆಂಗಳೂರು ತೋರಿಸ್ತಾ ಇದೆ. ಸೊ ನಾನು ಝೂಮ್ ಕಮ್ಮಿ ಮಾಡಿದೀನಿ. ಯಾಕೆ ಅಂತ ಅಂದ್ರೆ ನನ್ನ ಕರೆಕ್ಟ್ ಆಗಿ ನಿಮ್ಗೆ ಲೊಕೇಶನ್ ಗೊತ್ತಾಗ್ಲಿ ಅಂತ. ಸೊ ನೋಡಿ, ನಾನು ಕರೆಕ್ಟ್ ಆಗಿ ಬೆಂಗಳೂರಲ್ಲಿ ಇದ್ದೀನಿ, ಓಕೆನಾ. ಸೊ ನಾನು ಈ ಲೊಕೇಶನ್, ಕರೆಂಟ್ ಲೊಕೇಶನ್ ನಂದು ಏನಿದೆಯಲ್ಲ ಅದನ್ನ ನಾನು ಮೈಸೂರ್ಗೆ ಇವಾಗ ಸೆಟ್ ಮಾಡಿ ನಿಮ್ಗೆ ತೋರಿಸ್ತೀನಿ, ಓಕೆನಾ. ಸೊ ಇವಾಗ ನಾನು ಬ್ಯಾಕ್ ಬರ್ತಾ ಇದ್ದೀನಿ. ನಮ್ಗೆ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ. ನಾನು ಇವಾಗ ಮ್ಯಾಪ್ಸ್ ಅಲ್ಲೇ ಇದ್ದೀನಿ. ಇದು ಕರೆಂಟ್ ಲೊಕೇಶನ್ ಒಂದು ಬೆಂಗಳೂರು ತೋರಿಸ್ತಾ ಇದೆ. ಇವಾಗ ನಾನು ಸದ್ಯಕ್ಕೆ ಬೆಂಗಳೂರಲ್ಲೇ ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು, ಓಕೆನಾ. ಸೊ ನೆಕ್ಸ್ಟ್ ನಾನು ಇವಾಗ GPS ಎಮ್ಯುಲೇಟರ್ ಆಪ್ ನಾನು ಓಪನ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಕನ್ಫರ್ಮೇಶನ್ ಕೇಳ್ತಾ ಇದೆ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ಇದು ಈ ತರ ಆಪ್ ನ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾನು ಸರ್ಚ್ ಐಕಾನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಇವಾಗ ನಾನು ಮೈಸೂರು ಅಂತ ಸರ್ಚ್ ಮಾಡ್ತೀನಿ, ಓಕೆನಾ. ನೋಡಿ, ಇಲ್ಲಿ ನಮ್ಗೆ ರೆಕಮೆಂಡೇಶನ್ ಒಂದು ತೋರಿಸುತ್ತೆ ಆಪ್ಷನ್. ಇಲ್ಲಿ ನೋಡಿ, ಮೈಸೂರು, ಕರ್ನಾಟಕ, ಇಂಡಿಯಾ ಅಂತ ತೋರಿಸ್ತಾ ಇದೆ. ಸೊ ಇವಾಗ ನಾನು ಅದನ್ನ ಕ್ಲಿಕ್ ಮಾಡ್ತೀನಿ, ಓಕೆನಾ. ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇದು ನೋಡಿ, ಮೈಸೂರು ಲೊಕೇಶನ್ಗೆ ನಿಮ್ಗೆ ಸೆಟ್ ಆಗುತ್ತೆ. ನೋಡಿ ಈ ತರ ಬರುತ್ತೆ. ಸೊ ಅದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಕೆಳಗಡೆ ಒಂದು ಲೊಕೇಶನ್ ಐಕಾನ್ ತರ ಇದೆಯಲ್ಲ, ಸೊ ಅದ್ರ ಮೇಲೆ ಟ್ಯಾಪ್ ಮಾಡಬೇಕು. ಫಸ್ಟ್ ನಿಮ್ಗೆ ಅನ್ಲಾಕ್ ಡೆವಲಪರ್ ಸೆಟ್ಟಿಂಗ್ಸ್ ಅಂತ ಕೇಳ್ತಾ ಇದೆ. ಸೊ ನಾವ್ ಅವಾಗ್ಲೇ ಎನೇಬಲ್ ಮಾಡಿದೀವಿ. ನಾನು ಅವಾಗ್ಲೇ ಸೆಟ್ಟಿಂಗ್ಸ್ ಅಲ್ಲಿ ನಿಮ್ಗೆ ತೋರಿಸಿದ್ನಲ್ಲ, ಸೊ ಅದನ್ನ ಇಲ್ಲಿ ಕೇಳ್ತಾ ಇರೋದು. ಸೊ ಅದು ರೈಟ್ ಮಾರ್ಕ್ ಆಗಿದೆ ಅಂದ್ರೆ ಅದಾಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಸೆಲೆಕ್ಟ್ ಮಾರ್ಕ್ ಲೊಕೇಶನ್ ಆಪ್ ಅಂತ ಇದೆ. ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಗೋ ಟು ಡೆವಲಪರ್ ಆಪ್ಷನ್ಸ್ ಅಂತ ಬರ್ತಾ ಇದೆ. ಸೊ ನಾನು ಡೆವಲಪರ್ ಆಪ್ಷನ್ಸ್ ಹೋಗ್ತಾ ಇದ್ದೀನಿ. ಸೊ ನೋಡಿ, ಡೆವಲಪರ್ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಒಂದು ಆಪ್ಷನ್ ನ ನೀವು ಹುಡುಕ್ಬೇಕು. ಏನಂತ ಅಂದ್ರೆ ನೋಡಿ, ಸೆಲೆಕ್ಟ್ ಮಾರ್ಕ್ ಲೊಕೇಶನ್ ಆಪ್ ಅಂತ ಬರುತ್ತೆ, ಓಕೆನಾ. ಅಂದ್ರೆ ಮಾರ್ಕ್ ಅಂತಂದ್ರೆ ಫೇಕ್ ಲೊಕೇಶನ್ ನೀವು ಯಾವ್ದಾದ್ರು ಒಂದು ಆಪ್ ನ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ನೋಡಿ, ನಾನು ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡಿ, ನಮ್ಗೆ ಇವಾಗ ನಾವು ಏನ್ ಇನ್ಸ್ಟಾಲ್ ಮಾಡಿದೀವಿ ಆಪ್, ಅದು ನಮ್ಗೆ ಇಲ್ಲಿ ಕಾಣಿಸುತ್ತೆ, ಓಕೆನಾ. ಸೊ ನಾನು ಅದನ್ನ ಚೂಸ್ ಮಾಡ್ತಾ ಇದ್ದೀನಿ, ಓಕೆನಾ.
ನಾನು ಅದನ್ನ ಚೂಸ್ ಮಾಡಿದಾಗ ನೋಡಿ ಅದು ಮಾರ್ಕ್ ಲೊಕೇಶನ್ ಆಪ್ GPS ಎಮ್ಯುಲೇಟರ್ ಅದು ಚೂಸ್ ಮಾಡ್ಕೊಂಡಿದೆ. ಓಕೆನಾ. ಸೊ ಇದು ಡೆವಲಪರ್ ಆಪ್ಷನ್ಸ್ ಅಲ್ಲಿ ಇದೆ. ಓಕೆನಾ. ಸೊ ಇವಾಗ ನಾನು ಹಿಂದೆ ಬರ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲೊಕೇಶನ್ ಪರ್ಮಿಷನ್ಸ್ ಅಂತ ಕೇಳ್ತಾ ಇದೆ. ಓಕೆನಾ. ನೋಡಿ ಎರಡು ಟಿಕ್ ಮಾರ್ಕ್ ಆಯ್ತು. ಓಕೆನಾ. 3ನೇ ಟಿಕ್ ಮಾರ್ಕ್ ಬರ್ಬೇಕು. ಓಕೆನಾ. ಸೊ ಅದಕ್ಕೆ ನಾನು ಇವಾಗ ಲೊಕೇಶನ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಲೊಕೇಶನ್ ಪರ್ಮಿಷನ್ ಕೊಟ್ಮೇಲೆ ನಿಮ್ಗೆ ಬ್ಯಾಟರಿ ಆಪ್ಟಿಮೈಸೇಷನ್ ಅಂತ ಕೇಳ್ತಾ ಇದೆ. ಸೊ ಅದು ಆಪ್ಷನ್ ಅಲ್ಲಿ ಇರುತ್ತೆ, ಬೇಕಾದ್ರೆ ನೀವು ಅದನ್ನ ಚೇಂಜ್ ಮಾಡಬಹುದು, ಇಲ್ಲ ಅಂತಂದ್ರೆ ಹಂಗೆ ಇಕ್ಕೊಬಹುದು. ಓಕೆನಾ. ಸೊ ಅದಾದ್ಮೇಲೆ ನಿಮ್ಗೆ ಈ ಮೂರೇ ಸೆಟ್ಟಿಂಗ್ಸ್ ಇರುತ್ತೆ. ಓಕೆನಾ. ಸೊ ಮೊದಲು ಅನ್ಲಾಕ್ ಡೆವಲಪರ್ ಸೆಟ್ಟಿಂಗ್ಸ್, ಅದಾದ್ಮೇಲೆ ನಿಮ್ಗೆ ಸೆಲೆಕ್ಟ್ ಮಾರ್ಕ್ ಲೊಕೇಶನ್ ಆಪ್, ಅದಾದ್ಮೇಲೆ ನಿಮ್ಗೆ ಈ ಆಪ್ ಗೆ ಲೊಕೇಶನ್ ಪರ್ಮಿಷನ್ ಕೊಡಬೇಕು. ಸೊ ಈ 3 ಆದ್ಮೇಲೆ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೋಡಿ ಈ ತರ ಲೊಕೇಶನ್ ಸೆಟ್ ಆಗುತ್ತೆ. ಓಕೆನಾ. ಸೊ ಈ ತರ ಏನಾದ್ರು ಬಂದಿಲ್ಲ ಅಂತಂದ್ರೆ ಮತ್ತೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ನೋಡಿ ಇವಾಗ ನಾನು ಇಲ್ಲಿ ಕ್ಲಿಕ್ ಮಾಡಿದ್ನಲ್ಲ, ಸೊ ಈ ತರ ಬಂದಿಲ್ಲ ಅಂತಂದ್ರೆ ಮತ್ತೆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಆಪ್ ಐಕಾನ್ ಏನಿತ್ತಲ್ವಾ, ಸೊ ಆಪ್ ಐಕಾನ್ ಮತ್ತೆ ಬ್ಲೂ ಕಲರ್ ಅಂದ್ರೆ ಲೊಕೇಶನ್ ಡಾಟ್ ತರ ತೋರಿಸುತ್ತಲ್ಲ ಕರೆಂಟ್ ಲೊಕೇಶನ್, ಅದು ಬಂದಿರುತ್ತೆ. ಓಕೆನಾ. ಸೊ ಬಂದಿಲ್ಲ ಅಂದ್ರೆ ಮತ್ತೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೊಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಬರುತ್ತೆ. ಓಕೆನಾ. ಸೊ ಇವಾಗ ನೋಡಿ ನಮ್ಗೆ ಮೈಸೂರು ಲೊಕೇಶನ್ ಆಲ್ರೆಡಿ ಸೆಟ್ ಆಗಿದೆ. ಸೊ ಇವಾಗ ನಾವು ಮ್ಯಾಪ್ ಓಪನ್ ಮಾಡಿ ನೋಡೋಣ ಸೆಟ್ ಆಗಿದೆ ಇಲ್ವಾ ಅಂತ. ಓಕೆನಾ. ಸೊ ಇವಾಗ ನಾನು ಮ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಕರೆಂಟ್ ಲೊಕೇಶನ್ ನೋಡಿ ಅದೇ ಮೂವ್ ಆಗ್ಬಿಡ್ತು. ಓಕೆನಾ. ಸೊ ಇವಾಗ ನಾನು ಎಲ್ಲಿದ್ದೀನಿ, ಇವಾಗ ನಾನು ಮೈಸೂರಲ್ಲಿ ಇದ್ದೀನಿ ಅಂತ ತೋರಿಸ್ತಾ ಇದೆ. ಓಕೆನಾ. ಸೊ ಇದು ಫೇಕ್ ಲೊಕೇಶನ್, ನಾನು ಮೈಸೂರಲ್ಲಿ ಇಲ್ವೇ ಇಲ್ಲ, ನಾನು ಇರೋದು ಬೆಂಗಳೂರಲ್ಲಿ. ನೋಡಿ ನಾನು ಇರೋದು ಇವಾಗ ಬೆಂಗಳೂರಲ್ಲಿ. ಇವಾಗ ನೋಡಿ ಮೈಸೂರ್ ಮೂವ್ ಆಗೋಯ್ತು. ಇವಾಗ ನಾನು ಕ್ಲಿಕ್ ಮಾಡಿದ್ರೆ ಕರೆಂಟ್ ಲೊಕೇಶನ್ ಒಂದು ಮೈಸೂರು ತೋರಿಸ್ತಾ ಇದೆ. ಓಕೆನಾ. ಸೊ ನಾನು ಮೈಸೂರಲ್ಲಿ ಇಲ್ವೇ ಇಲ್ಲ ಅಂತಾದ್ರೂ ನನಗೆ ಮೈಸೂರು ತೋರಿಸ್ತಾ ಇದೆ. ಸೊ ಮೈಸೂರು ಅಷ್ಟೇ ಅಲ್ಲ, ನೀವು US, ಫ್ರಾನ್ಸ್, ಅಥವಾ ನೀವು ಬೆಳಗಾವಿ, ಧಾರವಾಡ, ನೀವು ಕರ್ನಾಟಕದಲ್ಲೆಲ್ಲ ನೀವು ಯಾವ ಲೊಕೇಶನ್ ನೀವು ಕೊಡ್ತೀರಾ, ಸೊ ಅದು ಫೇಕ್ ಲೊಕೇಶನ್ ಅದು ತಗೊಳುತ್ತೆ. ಓಕೆನಾ. ಸೊ ನಿಮ್ ಫ್ರೆಂಡ್ಸ್ಗೆ ಈ ತರ ಪ್ರಾಂಕ್ ಕೂಡ ಮಾಡಬಹುದು. ಓಕೆನಾ. ನಾನು ಅಲ್ಲಿ ಇದ್ದೀನಿ ಅಂತ ಸ್ಕ್ರೀನ್ ಶಾಟ್ ಕಳಿಸಿ ನೀವು ಪ್ರಾಂಕ್ ಕೂಡ ಮಾಡಬಹುದು. ಓಕೆನಾ. ಆಮೇಲೆ ನಿಮ್ಗೆ ವಾಟ್ಸಪ್ ಅಲ್ಲಿ ನೀವು ಕರೆಂಟ್ ಲೊಕೇಶನ್ ಸೆಂಡ್ ಮಾಡಿದ್ರೆ ನಂದು ಇವಾಗ ಬೆಂಗಳೂರು ಸೆಂಡ್ ಆಗಲ್ಲ, ಮೈಸೂರು ಸೆಂಡ್ ಆಗುತ್ತೆ. ಯಾಕಂದ್ರೆ ನಾನು ಇವಾಗ ಕರೆಂಟ್ ಲೊಕೇಶನ್ ಅಂದು ನಾನು ಮೈಸೂರು ಸೆಟ್ ಮಾಡಿರೋದ್ರಿಂದ ನನಗೆ ವಾಟ್ಸಪ್ ಅಲ್ಲೂ ಕರೆಂಟ್ ಲೊಕೇಶನ್ ನನಗೆ ಮೈಸೂರು ಬರುತ್ತೆ. ಇವಾಗ ಅದನ್ನು ನಾನು ತೋರಿಸ್ತೀನಿ ನೋಡಿ. ಸೊ ನಾನು ಇವಾಗ ವಾಟ್ಸಪ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ವಾಟ್ಸಪ್ ಅಲ್ಲಿ ನಾನು ನೋಡಿ ಲೊಕೇಶನ್ ಹೋಗ್ತೀನಿ. ಲೊಕೇಶನ್ ಅಲ್ಲಿ ನಾನು ಇವಾಗ ಕಂಟಿನ್ಯೂ ಪರ್ಮಿಷನ್ ಕೇಳ್ತಾ ಇದೆ. ಓಕೆ, ಕಂಟಿನ್ಯೂ ಕೊಟ್ಟೆ. ಸೊ ಲೊಕೇಶನ್ ಅಲ್ಲಿ ನೋಡಿ ನಾನು ಶೇರ್ ಲೈವ್ ಲೊಕೇಶನ್ ಅಂತ ಕೊಟ್ರೆ ನೋಡಿ ನನಗೆ ಇಲ್ಲಿ ಮೈಸೂರು ತೋರಿಸ್ತಾ ಇದೆ. ನೋಡಿ ನನ್ನ ಲೊಕೇಶನ್ ಶೇರ್ ಆಗಿರುತ್ತೆ. ಸೊ ನಾನು ಇವಾಗ ಇದನ್ನ ಓಪನ್ ಮಾಡಿದ್ರೆ ನಾನು ಮ್ಯಾಪ್ಸ್ ಅಲ್ಲಿ ಇದು ಮೈಸೂರು ಲೊಕೇಶನ್ ತೋರಿಸುತ್ತೆ. ಓಕೆನಾ. ಸೊ ನೋಡಿ ಮೈಸೂರು ಲೊಕೇಶನ್ ತೋರಿಸ್ತಾ ಇದೆ. ಸೊ ಈ ತರ ನಿಮ್ಮ ಲೊಕೇಶನ್ ನ ಕರೆಂಟ್ ಲೊಕೇಶನ್ ಏನಿದೆ ಆ ಲೊಕೇಶನ್ ನೀವು ಆರಾಮಾಗಿ ಫೇಕ್ ಲೊಕೇಶನ್ ಆಗಿ ನೀವು ಚೇಂಜ್ ಮಾಡ್ಕೊಬಹುದು ಈ ಆಪ್ ನ ಯೂಸ್ ಮಾಡ್ಕೊಂಡು. ಬಟ್ ಇನ್ನೊಂದ್ ಏನ್ ಹೇಳ್ತಿದೀನಿ ಅಂತಂದ್ರೆ ಇದು ಬ್ಯಾಂಕಿಂಗ್ ಆಪ್ ಗಳಾಗಿರ್ಲಿ, ಡೆಲಿವರಿ ಆಪ್ಸ್ ಗಳಾಗಿರ್ಲಿ, ಈ ಆಪ್ಸ್ ಗಳಲ್ಲಿ ಇದೆಲ್ಲ ವರ್ಕ್ ಆಗಲ್ಲ. ಸೊ ಆಯ್ತಾ, ಮಾರ್ಕ್ ಲೊಕೇಶನ್ ಏನಿದೆ ಅದನ್ನೆಲ್ಲ ಅದು ಕನ್ಸಿಡರ್ ಮಾಡಲ್ಲ. ಓಕೆನಾ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.